ಜಾಸ್ತಿ ಆಯ್ತಾ? ಕೊಟ್ಬಿಡ ಮತ್ತೆ ಇವಾಗ ಮಾಡ್ಸೋರ್ಕೊಂಡು
ಇವತ್ತು ಏನು ಚಿಕ್ಕ ತಿರುಪತಿ ಅಂತ ಹೇಳ್ತೀವಿ ಕಲ್ಲಳ್ಳಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ನೈಟ್ ರಾತ್ರಿ 1 ಗಂಟೆಯಿಂದ ಜನ ಬರ್ತಾನೆ ಇದ್ದಾರೆ. ಇಲ್ಲಿ ಎಲ್ಲ ಕಡೆನೂ ಎಲ್ಲ ನಮ್ಮ ಕಮಿಟಿಯವರು ಮತ್ತು ಇಲ್ಲೆಲ್ಲ ಸೇರಿ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಆದರೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳು ಸಿಕ್ಕಾಪಟ್ಟೆ ಬರ್ತಾಯಿದ್ದು. ಈ ಟೈಮಲ್ಲಿ 2 ಗಂಟೆಯಿಂದ 10 ಗಂಟೆಯಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲ ಭಕ್ತಾದಿಗಳು ಬರ್ತಾಯಿದ್ದಾರೆ. ಆರಾಮ ನೀಟಾಗಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಎಲ್ಲರೂ ಆ ವೆಂಕಟರಮಣ ಸ್ವಾಮಿ ತಿರುಪತಿ ಶ್ರೀನಿವಾಸ 2ನೇ ತಿರುಪತಿ ಅಂತ ಹೇಳ್ತಾರೆ, ಇದನ್ನು ಚಿಕ್ಕ ತಿರುಪತಿ ಅಂತ. ಈ ಸ್ವಾಮಿಯ ದರ್ಶನವನ್ನು ಪಡೆದು ಈ ವೈಕುಂಠ ಏಕಾದಶಿಯ ದ್ವಾರದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಬನ್ನಿ ಹೇಳಿ ಸರ್. ನಮಸ್ಕಾರ. ಈ ದಿನ 30/12/2025 ವೈಕುಂಠ ಏಕಾದಶಿ ಕಲ್ಲಳ್ಳಿ ಶ್ರೀನಿವಾಸ ಸ್ವಾಮಿ ಚಿಕ್ಕ ತಿರುಪತಿ ಅಂತ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಸಾವಿರಾರು ಭಕ್ತಾದಿಗಳು ನೋಡಿದ್ವಿ. ಈ ಸರಿ ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಳ್ಳೋ ನಿರೀಕ್ಷೆ ಜಾಸ್ತಿ ಇದೆ. ಯಾಕೆಂದರೆ ನಲ್ಲೆಲ್ಲ ನೋಡ್ಕೊಂಡು ಬಂದು 2-3 ಕಿಲೋಮೀಟ್ರಿಂದ ಫ್ರಂಟು ಬ್ಯಾಕ್ 2 ಸೈಡಿಂದನೂ ಜನ ಮತ್ತು ವೆಹಿಕಲ್ಗಳು 2 ಕಿಲೋಮೀಟರ್ ನಿಂತಿದ್ದಾವೆ. ಈ ಸರಿ ಹೆಚ್ಚು ಭಕ್ತಾದಿಗಳು ಬರೋದ್ರಿಂದ ಪ್ರಸಾದ ವ್ಯವಸ್ಥೆ ಇದೇ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಸಂತೋಷದಿಂದ ದೇವರ ಆಶೀರ್ವಾದ ಪಡ್ಕೊಂಡು ಚೆನ್ನಾಗೆಲ್ಲ ಹೋಗ್ತಾ ಇದ್ದಾರೆ. ಹಿಂಗೆ ಭಗವಂತ ಎಲ್ಲರೂ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ನನಗೆ ಮಾತು ಮುಗಿಸ್ತೀನಿ. ಕೃಷ್ಣ ಈ ಕಡೆ ಬಂಗೆ ಇತಿಹಾಸ ಪ್ರಸಿದ್ಧ ಕಲ್ಲಳ್ಳಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಚಿಕ್ಕ ತಿರುಪತಿ ಎಂದೇ ಖ್ಯಾತಿ ಇದು. ಈ ದಿನ ಲಕ್ಷಾಂತರ ಮಂದಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ನಾವು ತಾಲೂಕಿನ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ತಾಲೂಕಿನಲ್ಲಿ ಕನಕೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇವತ್ತು ವೈಕುಂಠ ಏಕಾದಶಿಯ ಈ ದಿನದ ಪ್ರಯುಕ್ತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣನವರ ಒಂದು ಗುರು ಕೂಡ ದೇವರು ಒಳ್ಳೇದು ಮಾಡಲಿ. ನಮ್ಮೆಲ್ಲ ತಾಲೂಕಿನ ವಿಜೃಂಭಣೆಯಿಂದ ಕನಕೋತ್ಸವ ಆಚರಣೆ ಮಾಡಿ ತಾಲೂಕಿನ ಎಲ್ಲ ಜನರು ಕನಕೋತ್ಸವದಲ್ಲಿ ಭಾಗವಹಿಸ್ಲಿ ಅಂತ ಹೇಳ್ತಾ, ಈ ವೈಕುಂಠ ಏಕಾದಶಿಯ ಒಂದು ಪ್ರಯುಕ್ತ ನಾವು ಸ್ವಾಮಿಯಲ್ಲಿ ಕೇಳ್ಕೊಂಡಿರೋದು ಒಂದೇ, ತಾಲೂಕಿನ ಮಣ್ಣಿನ ಮಗ, ತಾಲೂಕಿನ ಅಭಿವೃದ್ಧಿ ಅಧಿಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಯನ್ನು ಭಾರತ ದೇಶದಲ್ಲೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರುವ ರಾಜ್ಯ ಕರ್ನಾಟಕ ಅಂತ ಮಾಡುವ ಚಿಂತನೆಗಳು ಅವರಲ್ಲಿದೆ. ಈ ವೈಕುಂಠ ಏಕಾದಶಿ ದಿನ ಶ್ರೀಮನ್ ನಾರಾಯಣನಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಲೂಕಿನ ಎಲ್ಲ ಜನರು ಕೂಡ ಇವತ್ತು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಿನ ವಿಶೇಷವಾದ ದಿನ ವೈಕುಂಠ ಏಕಾದಶಿಯ ಈ ತಾಲೂಕಿನ ಜನತೆಗೆ ಶ್ರೀಮನ್ ನಾರಾಯಣ ಶ್ರೀನಿವಾಸ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ, ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಡಿ ಕೆ ಶಿವ ಸಾಹೇಬರಿಗೆ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಶ್ರೀನಿವಾಸ ಕಾಪಾಡಲಿ ಅಂತ ಹೇಳಿ ಈ ನಾಡು ಕಂಡ ಈ ದೇಶ ಕಂಡ ನಮ್ಮ ನೆಚ್ಚಿನ ನಾಯಕ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಶ್ರೀನಿವಾಸನ ಕೃಪೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಏನಿವತ್ತು ವಿಶೇಷವಾದಂಥ ದಿನ, ಇನ್ನು 2 ದಿನ ಬಿಟ್ಟರೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಏನು ಮುಂದಿನ ದಿನಗಳಲ್ಲಿ ನಾವು ಹೊಸ ವರ್ಷಕ್ಕೆ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇವತ್ತು ವೈಕುಂಠ ಏಕಾದಶಿ, ಶ್ರೀಮನ್ ನಾರಾಯಣ ವೈಕುಂಠ ಏಕಾದಶಿಯಲ್ಲಿ ಕಾರ್ಯಕ್ರಮ ಏನೇನಿದೆ ಅಂತಂತಂದರೆ, ಇವತ್ತಿನ ದಿನ ಏನು ಕೈಲಾಸದಲ್ಲಿ ಭಗವಂತ ತನ್ನ ಇಚ್ಛಾ ನರ್ತನವನ್ನು ಮಾಡತಕ್ಕಂತಹ ದಿನ ಅಂತೇಳಿ ನಾವೆಲ್ಲರೂ ಹಿಂದೂ ಧರ್ಮದವರು ನಾವೆಲ್ಲರೂ ಅದನ್ನು ಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಕನಕಪುರ ಆದ್ಯಂತ ಕನಕೋತ್ಸವ ಈಗಾಗಲೇ ಎಲ್ಲ ಈವೆಂಟ್ಸ್ಗಳು ನಡೀತಾ ಇದೆ. ಮುಂದೆ 4ನೇ ತಾರೀಕಿನ
15ನೇ ತಾರೀಕುವರೆಗೂ ಕೂಡ 18ನೇ ತಾರೀಕುವರೆಗೂ ರಂಗೋಲಿ ಸ್ಪರ್ಧೆ ಕೂಡ ಇದೆ. ಈ ಎಲ್ಲ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರು ನಮ್ಮ ನೆಚ್ಚಿನ ನಾಯಕರಾದಂತಹ ಡಿ ಕೆ ಸುರೇಶ್ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಭಗವಂತ ಶ್ರೀನಿವಾಸ ನಮ್ಮ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಶೀಘ್ರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅಂತೇಳಿ ನಾವು ಇಡೀ ರಾಮನಗರ ಜಿಲ್ಲೆಯಾದ್ಯಂತಹ ಎಲ್ಲ ಜನಗಳು ಶ್ರೀಮನ್ ನಾರಾಯಣನಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಕಲ್ಯಾಣಿ ಚಿಕ್ಕ ತಿರುಪತಿಯಲ್ಲಿ ಜಾತ್ರಾ ಮಹೋತ್ಸವಕ್ಕಿಂತ ಜನ ಸಮೂಹ ಜಾಸ್ತಿಯಾಗಿದೆ. ಭಾಳ ಸಂತೋಷ ಆದಂಥ ಅಂದರೆ ಭಕ್ತಿ ಜನಗಳಲ್ಲಿ ಹೆಚ್ಚಾಗಿದೆ ಅಂತ ಅನ್ಕೋತೀನಿ. ಈ ಭಗವಂತನ ಕೃಪೆ ಜಾಸ್ತಿ ಆಗಿದೆ. ಇವತ್ತು ಸುಮಾರು ಬೆಳಗ್ಗೆ 3:30 ಗಂಟೆಯಿಂದ ಕೂಡ ನಮ್ಮ ದ್ವಾರಭಾಗದಲ್ಲಿ ವೈಕುಂಠ ದ್ವಾರಭಾಗದಲ್ಲಿ ಪ್ರವೇಶ ಪಡ್ತಾ ಇದ್ದಾರೆ. ಇವತ್ತು ಈಗ ಆಲ್ರೆಡಿ ಸುಮಾರು ಒಂದು 20-25 ಸಾವಿರ ಜನ ಈಗ ಆಲ್ರೆಡಿ ಆಗಿದ್ದಾರೆ ಅಂತ ಅನ್ಕೋತೀನಿ. ಒಂದೇ ಸಮನಾಗಿ ಸಾಗರದ ರೀತಿಯಲ್ಲಿ ಇವತ್ತು ಜನಸಾಮೂಹಿಕ 3 ಲೈನ್ ಮಾಡಿದ್ದೀವಿ. VIP ಕೌಂಟ್ರ್ ಅಂತಂದು ಮತ್ತು ಧರ್ಮದರ್ಶ ಒಂದು 50 ರೂಪಾಯಿಗೆ ಟಿಕೆಟ್ ಅಂತೇಳಿ ಜನ ಅವಾಯ್ಡ್ ಮಾಡಲಿಕ್ಕೆ ಈ 3 ವಿಧಾನದಲ್ಲಿ ಮಾಡಿದ್ದೀವಿ. ಆದರೂ ಕೂಡ ಎಲ್ಲ 3 ವಿಧಾನದಲ್ಲೂ ಕೂಡ 3 ಲೈನಲ್ಲೂ ಕೂಡ ತುಂಬಿ ಜನಸಾಗರ ಬರ್ತಾ ಇದೆ. ಭಾಳ ಸಂತೋಷ. ಆ ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮುಖಾನ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ, ಪ್ರಾರಂಭವಾಗಿದೆ. ಭಕ್ತರುಗಳ ಹತ್ರ, ದಾನಿಗಳ ಹತ್ರ ನಾವು ದೇಣಿಗೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮುಂಭಾಗದಲ್ಲಿ ಕಲ್ಯಾಣಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದೆ, ಅನ್ನ ಚೌಲ್ಟ್ರಿ ಕಟ್ಟಬೇಕು ಅಂತ ಒಂದು ಕಾರ್ಯಕ್ರಮ ಇದೆ, ದೇವಸ್ಥಾನನ ಹೊಸದಾಗಿ ನಿರ್ಮಿಸಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಭಕ್ತರುಗಳು, ದಾನಿಗಳು ಎಲ್ಲರಿದ್ದು ಯಾವುದೇ ಜಗತ್ತಿನ ಯಾವುದೇ ಮೂಲೆಯಿಂದನೂ ಬಂದು ಸ್ವಾಮಿ ದರ್ಶನ ಮಾಡಿ ಸ್ವಾಮಿಗೆ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ತಮ್ಮ ಕೈಲಾದ ತನು ಮನ ಧನನ ಕಾಣಿಕೆಯಾಗಿ ದೇಣಿಗೆ ನೀಡಬೇಕು ಅಂತ ನಾವು ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀವಿ. ಗೋವಿಂದನ ಪಾದಕ್ಕೆ ಗೋವಿಂದ ಗೋವಿಂದ.
ಸೈಡ್ ಪಾಪ ಹಾಂ ಬರ ಮನೆಯವ್ರು ಕರ್ಕೊಳ ನಿಂತ್ಕೊಬಿಟ್ಟ ಮನೆಗೆ ಕರ್ಕೊಂಡು ನಿಂತ್ಕೊಳ್ಳಲ್ಲಿ ಜೋಡಿ ನಿಂತ್ಕೊಡ್ರ ಈ ಕಡೆ ನೋಡ್ರಿ ಅಭಿಮಾನ ನೋಡ ನಿನಗೆ ಅನ್ಕೊಂಡ್ರೆ ನೋಡ ನಮ್ಮ ಪ್ರಾಡಕ್ಟ್ ತಗೊಳಿದ್ರೆ ಅವ್ರ ಮೇಲೆ ನಾವು ಇವತ್ತು ಏನು ಚಿಕ್ಕ ತಿರುಪತಿ ಅಂತ ಹೇಳ್ತೀವಿ ಕಲ್ಲಳ್ಳಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ನೈಟ್ ರಾತ್ರಿ 1 ಗಂಟೆಯಿಂದ ಜನ ಬರ್ತಾನೆ ಇದ್ದಾರೆ. ಇಲ್ಲಿ ಎಲ್ಲ ಕಡೆನೂ ಎಲ್ಲ ನಮ್ಮ ಕಮಿಟಿಯವರು ಮತ್ತು ಇಲ್ಲೆಲ್ಲ ಸೇರಿ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಆದರೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಕ್ತಾದಿಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದು ಈ ಟೈಮಲ್ಲಿ ಒಂದು 2 ಗಂಟೆಯಿಂದ 10 ಗಂಟೆಯಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆರಾಮ ನೀಟಾಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಎಲ್ಲರೂ ಆ ವೆಂಕಟರಮಣ ಸ್ವಾಮಿ ತಿರುಪತಿ ಶ್ರೀನಿವಾಸ 2ನೇ ತಿರುಪತಿ ಅಂತ ಹೇಳ್ತಾರೆ, ಇದನ್ನು ಚಿಕ್ಕ ತಿರುಪತಿ ಅಂತ. ಈ ಸ್ವಾಮಿಯ ದರ್ಶನವನ್ನು ಪಡೆದು ಈ ವೈಕುಂಠ ಏಕಾದಶಿಯ ದ್ವಾರದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತನ್ನು ಮಾಡಿ ಮುಗಿಸ್ತಾ ಇದ್ದೀನಿ.